ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ಮೀನು ಸಾರು ಮಾಡ್ತಾಯಿದ್ದೀವಿ. ಮೀನು ಸಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿ ನಾವು 1 kg ಮೀನು ತೊಗೊಂಡಿದ್ದೀವಿ. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಚಕ್ಕೆ, ಲವಂಗ, ತೆಂಗಿನಕಾಯಿ, ಸೋಂಕಾಯಿ. ಈ ಥರ ರುಬ್ಕೊಳ್ಳಿ. ನಾನಿವಾಗ ಈರುಳ್ಳಿನ ಕಲ್ಲಲ್ಲಿ ಕುಟ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು, ಜಜ್ಜಿರೋ ಈರುಳ್ಳಿ. ನಾನು ಇಲ್ಲಿ ನಾಟಿ ಈರುಳ್ಳಿನ ತೊಗೊಂಡಿದ್ದೀವಿ. ನಿಮ್ಮ ಮನೆಗೆ ಯಾವುದಿರುತ್ತೋ ಆ ಈರುಳ್ಳಿನೇ ಯೂಸ್ ಮಾಡ್ಕೊಳ್ಳಿ. ಈರುಳ್ಳಿ ಈ ಥರ ಕೆಂಪಿಗೆ ರೋಸ್ಟ್ ಆಗಬೇಕು. ಇವಾಗ ರುಬ್ಬಿರೋ ಮಸಾಲನ ಆ್ಯಡ್ ಮಾಡ್ತಾ ಇದ್ದೀವಿ. ಎರಡು ನಿಮಿಷ ಈ ಮಸಾಲೆನ ಹೀಗೆ ಫ್ರೈ ಮಾಡಿ. ಈ ಲೋಟದಲ್ಲಿ 1 ಲೋಟ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸಿನಲ್ಲಿ ತೊಳೆದಿರೋ ನೀರು. ಇದಕ್ಕೆ ಇವಾಗ ಹುಣಸೆಹಣ್ಣು ಹುಳಿನ ಬಿಟ್ಕೊತಾ ಇದ್ದೀವಿ. ನಾವು ಇಲ್ಲಿ ಮೀನು ತೊಳಿಬೇಕಾದ್ರೆ ಉಪ್ಪು ಹಾಕ್ಕೊಂಡು ನಾವು ಮೀನನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀವಿ. ಹಾಗಾಗಿ ನಿಮ್ಗೆ ಎಷ್ಟು ಉಪ್ಪು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿಯಲ್ಲೇ ಇದು ಸ್ವಲ್ಪ ಗಟ್ಟಿನೇ ಇರಲಿ, ಜಾಸ್ತಿ ನೀರು ಹಾಕ್ಕೊಳ್ಬೇಡಿ. ತೆಳುಗಾದಷ್ಟು ಅದು ಚೆನ್ನಾಗಿರಲ್ಲ. ಮೀನಲ್ಲಿ ತೊಳೆದಿರ್ತೀವಲ್ವ, ಮೀನು ಹಾಕಿದಾಗ ಅದು ನೀರು ಬಿಟ್ಕೊಳುತ್ತೆ. ನೀರು ಬಿಟ್ಕೊಂಡಾಗ ಅದು ಸಾಂಬಾರು ತೆಳ್ಳಗಾಗುತ್ತೆ. ಹಾಗಾಗಿ ಸ್ವಲ್ಪ ಸಾಂಬಾರನ್ನ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕುದಿ ಬಂದ ಮೇಲೆ ತೊಳೆದಿಟ್ಟಿರುವ ಮೀನನ್ನು ಇದರಲ್ಲಿ ಹಾಕೋಬೇಕು. ಮುಚ್ಚಳದಿಂದ ಮುಚ್ಚಿ ಪದೇ ಪದೇ ಸೌಟಲ್ಲಿ ತಿರುಗಿಸಬಾರ್ದು. ಈ ಮೀನು ಬಿಸಿನಲ್ಲೇ ಬೇಯ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಮೀನು ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಮುದ್ದೆಗೆ ಮೀನು ಸಾರು ಹಾಕ್ಕೊಂಡು ತಿನ್ನಿ.